ಎರಡು ಕುಟುಂಬಗಳ ನಡುವೆ ನಡೆದ ಆಸ್ತಿ ವಿವಾದದಲ್ಲಿ ತಾಲೂಕು ಕಂದಾಯ ಇಲಾಖೆ ಅಧಿಕಾರಿಗಳೇ ಕನ್ಫ್ಯೂಸ್ ಆಗಿರುವ ಘಟನೆ ತುರುವೇಕೆರೆಯಲ್ಲಿ ಜರುಗಿದೆ. ತುರುವೇಕೆರೆಯ ತಾಳೆಕೆರೆ ಗ್ರಾಮ ಸರ್ವೆ ನಂಬರ್ 25/39ರ 20 ಗುಂಟೆ ಸ್ವತ್ತಿನ ಮಾಲೀಕರಾದ ನಾರಾಯಣಪ್ಪನವರ ಜಮೀನಿಗೆ ಪಕ್ಕದ ಜಮೀನಿನ ಮಾಲೀಕರಾದ ಪ್ರಮೀಳಮ್ಮ ಮತ್ತು ಸಂಬಂಧಿಕರು ಏಕಾಏಕಿ ಅತಿಕ್ರಮ ಪ್ರವೇಶ ಮಾಡಿ ದೌರ್ಜನ್ಯ ಮತ್ತು ಅಪಾರ ನಷ್ಟ ಮಾಡಿದ್ದಾರೆ ಎಂದು ನಿನ್ನೆ ತಡ ಸಂಜೆ ನಮ್ಮ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿ ಬೈತರ ಹೊಸಹಳ್ಳಿ ನಂಜೇಗೌಡ ಗಂಭೀರವಾಗಿ ಆರೋಪಿಸಿದ್ದಾರೆ. ಮುಂದುವರೆದು ಮಾತನಾಡಿದ್ದ ಅವರು, ನಾರಾಯಣಪ್ಪನವರ ಪಕ್ಕದ ಜಮೀನದ ಸರ್ವೆ ನಂಬರ್ 25/8 1 ಎಕರೆ ಬಾಪ್ತಿನ ಮಾಲೀಕರಾದ ಪ್ರಮೀಳಮ್ಮನವರು ನಾರಾಯಣಪ್ಪನವರ ಜಮೀನು ಸಹ ನಮಗೆ ಸೇರಿದ್ದು ಎಂದು ಹಲವು ವರ್ಷಗಳಿಂದ ವಾಜ್ಯಗಳನ್ನ ಮಾಡುತ್ತಾ ನ್ಯಾಯಾಲಯದ ಮೊರೆ ಹೋಗುವ ಮೂಲಕ ನ್ಯಾಯಾಲಯದಲ್ಲಿ ನಾರಾಯಣಪ್ಪನವರ ವಿರುದ್ಧ ಸೋತಿದ್ದಾರೆ ಎಂದರು. ಇನ್ನು ನಾರಾಯಣಪ್ಪನವರ ಸೋದರ ಸಂಬಂಧಿ ನಂಜೇಗೌಡ ನಮ್ಮ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ್ದು ಹೀಗೆ. ಮಾಧ್ಯಮ ಮಿತ್ರರೇ, ಮೊನ್ನೆ ಬುಧವಾರ ನಾರಾಯಣಪ್ಪನವರ ಜಮೀನು ವಿಚಾರವಾಗಿ ಕಾನೂನು ಬಾಹಿರ ನೀತಿ ಬಾಹಿರವಾದಂಥ ಪ್ರತಿಭಟನೆಯನ್ನು ಕೆಲವು ಸಂಘ ಸಂಸ್ಥೆಗಳ ಸದಸ್ಯರು ಮಾಡಿರ್ತಾರೆ. ಇದು ಸತ್ಯಕ್ಕೆ ದೂರವಾದ ವಿಚಾರ ಮತ್ತು ಕಾನೂನು ಬಾಹಿರ. ನಾರಾಯಣಪ್ಪನವರಿಗೆ ಈ ಜಮೀನು ತಾಳ್ಕೆರೆ ಗ್ರಾಮದ ಸರ್ವೆ ನಂಬರ್ 25/39 20 ಗುಂಟೆ ಜಮೀನನ್ನು 1994ರಲ್ಲಿ ಸರ್ಕಾರ ಅವರಿಗೆ ಮಂಜೂರಾಗಿದ್ದು ಎಲ್ಲ ರೆವಿನ್ಯೂ ದಾಖಲೆಗಳು ಸಹ ಅವರ ಹೆಸರಿಗಿದೆ. ಇದರ ಬಗ್ಗೆ ಪ್ರಮೀಳಮ್ಮ ಎಂಬ ಮತ್ತು ಆತನ ಮಗ ಬೈರೇಶ್ ಅವರು ಇವರಿಗೆ ತೊಂದರೆ ಕೊಡಲು ಪ್ರಯತ್ನ ಪಟ್ಟಾಗ ಇವರು 1918ರಲ್ಲಿ OS ತುರುವೇಕೆರೆ ಘನ ನ್ಯಾಯಾಲಯದಲ್ಲಿ ದಾಖಲಿಸಿ ಆ ಪ್ರಕರಣದಲ್ಲಿ ಅವರ ಪರವಾಗಿ ಡಿಕ್ರಿ ಮತ್ತು ಪರ್ಮನೆಂಟ್ ಇಂಜೆಕ್ಷನ್ ಆರ್ಡರ್ ಸಹ ಆಗಿರ್ತದೆ. ಅದೇ ಈ ಆದೇಶವನ್ನು ಪರಿಮಳಮ್ಮನವರು ಸೀನಿಯರ್ ಡಿವಿಷನ್ ಘನ ನ್ಯಾಯಾಲಯ ತುರುವೇಕೆರೆಯಲ್ಲಿ 1921ರಲ್ಲಿ ಹಾಕಿ ಅದು ಸಹ ಡಿಸ್ಮಿಸ್ ಆಗಿ ಡಿಕ್ರಿ ಆ್ಯಂಡ್ ಡಿಕ್ಲೇಷನ್ ಸೂಟ್ ಆಗಿ ಪರ್ಮನೆಂಟ್ ಇಂಜೆಕ್ಷನನ್ನು ಕೊಟ್ಟಿರುತ್ತದೆ. ಇವರು ಅಂದಿನಿಂದಲೂ ಆ ಜಮೀನಲ್ಲಿ ಸ್ವಾಧೀನ ಅನುಭವದಲ್ಲಿದ್ದು ಅಡಿಕೆ ಸೊಸೆ ಮತ್ತು ತೆಂಗಿನ ಮರಗಳನ್ನು ಬೆಳೆಸಿರುತ್ತಾರೆ. ಆದರೆ ಇವರು ಕೆಲವು ಪುಂಡರನ್ನು ಕಟ್ಟಿಕೊಂಡು ಆಗಿದ್ದಾಗೆ ತೊಂದರೆ ಕೊಡುವುದು, ಪ್ರಾಣಭಯ ಎದುರಿಸುವುದು ಇತ್ಯಾದಿಯನ್ನು ಮಾಡುತ್ತಿರುತ್ತಾರೆ. ಇವರಿಗೆ ಈ ತಾಲೂಕಿನ ಒಬ್ಬ ರಾಜಕಾರಣಿಗಳ ಬೆಂಬಲವಿದೆ ಎಂಬ ಒಂದೇ ಒಂದು ಉದ್ದೇಶದಿಂದ ಇವರಿಗೆ ಅತಿಯಾದ ತೊಂದರೆಯನ್ನು ಕೊಡುತ್ತಾ ಬಂದಿರುತ್ತಾರೆ. ಮತ್ತು ಪರಿಮಳಮ್ಮನವರು 1923ರಲ್ಲಿ OS 155 ಜೂನಿಯರ್ ಡಿವಿಷನಲ್ಲಿ ಕೇಸನ್ನು ದಾಖಲಿಸಿ ಅವಳ ಸ್ವಾಧೀನದಲ್ಲಿರುವಂತಹ 1 ಎಕರೆ ಜಮೀನು 25/8 ಇದಕ್ಕೆ ಟೆಂಪ್ರವರಿ ಇಂಜೆಕ್ಷನನ್ನು ತಗೊಂಡಿರ್ತಾರೆ. ಆದರೆ ಸೀನಿಯರ್ ಡಿವಿಷನ್ ಆದೇಶವನ್ನು ಯಾವುದೇ ರೀತಿಯಾಗಿ ಇಂಜೆಕ್ಷನ್ ಆಗಲಿ ಅಥವಾ ಸ್ಟೇ ಆಗಲಿ ಇರುವುದಿಲ್ಲ. ಅದು ಚಾಲ್ತಿಯಲ್ಲಿ ಇದ್ದರೂ ಸಹ ಕೆಲವು ಕಿಡಿಗೇಡಿಗಳನ್ನು ಕಟ್ಟಿಕೊಂಡು ಇವರ ಸ್ವಾಧೀನತೆಗೆ ಭಂಗಪಡಿಸಬೇಕೆಂಬ ಉದ್ದೇಶದಿಂದ ಇವರ ತೋಟದ ಬೇಲಿ, ಗೇಟು ಇತ್ಯಾದಿ ತಂತಿ ಕಂಬವನ್ನು ಕಿತ್ತು ಹಾಕಿರುತ್ತಾರೆ. ಹಾಗೂ ಈ ಮೊನ್ನೆ ಇದರ ಬಗ್ಗೆ ಮಾಧ್ಯಮದಲ್ಲಿ ತಪ್ಪು ಸಂದೇಶವನ್ನು ಕೆಲವು ಸಂಘ ಸಂಸ್ಥೆಯ ಪದಾಧಿಕಾರಿಗಳು ನೀಡಿರುವುದರಿಂದ ಅವರು ಒಳಗಾಗಿರುತ್ತಾರೆ. ಅವರ ಕುಟುಂಬ ಪ್ರಾಣಭಯದಿಂದ ಬದುಕುತ್ತಿದ್ದಾರೆ. ಇವರಿಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಗಲಿ ರೆವಿನ್ಯೂ ಅಧಿಕಾರಿಗಳಾಗಲಿ ನ್ಯಾಯವನ್ನು ದೊರಕಿಸಿ ಅವರಿಗೆ ರಕ್ಷಣೆ ನೀಡಬೇಕೆಂದು ನಾನು ಈ ಮಾಧ್ಯಮದ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಇದರ ಸತ್ಯತೆಯನ್ನು ತಾಲೂಕು ಆಡಳಿತ ಯಾವುದೇ ರೀತಿ ಈ ಇಬ್ಬರು ಅಕ್ಕಪಕ್ಕದ ಸ್ವತ್ತಿನ ಮಾಲೀಕರಿಗೆ ನ್ಯಾಯ ಒದಗಿಸಿಕೊಡುತ್ತಾ ಕಾದು ನೋಡಬೇಕಾಗಿದೆ. ಒಟ್ಟಾರೆ ಮೇಲ್ನೋಟಕ್ಕೆ ನೋಡುವುದಾದ್ರೆ ತಾಲೂಕು ಕಂದಾಯ ಇಲಾಖೆ ಕನ್ಫ್ಯೂಸ್ ಆಗಿದೆ ಅಂತ ಕಾಣಿಸ್ತಿದೆ.